ನೀವು ಸೋಷಿಯಲ್ ಆಕ್ಟಿವಿಸ್ಟ್ ಆದ್ರೂ ಫಸ್ಟ್ ಜರ್ನಲಿಸ್ಟ್ ಆಗಿದ್ದವರು. ಜರ್ನಲಿಸ್ಟ್ ಕ್ಯಾಟಗರಿ ಅಥವಾ ನಾವು ಈ ಸೋಷಿಯಲ್ ಆಕ್ಟಿವಿಸ್ಟ್ ಕ್ಯಾಟಗರಿ ಅಂತ ತಗೊಂಡಾಗ ಇಷ್ಟು ದಿನ ಇದ್ದಿದ್ದು ತುಂಬಾ ಕಡಿಮೆ. ಅಂತದ್ರಲ್ಲಿ ನೀವು ಇಷ್ಟು 100+ ಡೇಸ್ ಇದ್ಬಿಟ್ಟು ಬಂದಿದ್ದು, ಹೇಗಿತ್ತು ಆ ಎಕ್ಸ್ಪೀರಿಯನ್ಸ್ ಅಂತ? ನಿಜಕ್ಕೂ ನನಗೆ ನಂಬೋದಕ್ಕೆ ಆಗ್ತಿರ್ಲಿಲ್ಲ. ಯಾಕೆಂದ್ರೆ ನಾನು ಮೊದಲನೇ ವಾರದಿಂದಲೂ ಬಾಟಮ್ 3 ಬಾಟಮ್ 2 ನಲ್ಲೇ ಇದು ಸೇವ್ ಆಗ್ತಾ ಬಂದಿದ್ದವಳು ನಾನು. ಸೊ ನನಗೇನು ಅನಿಸ್ತೈತಿ, ಇದು ನನ್ನ ಪ್ರಪಂಚ ಅಲ್ಲ, ಮತ್ತೆ ಇಲ್ಲಿ ಹೆಂಗೆ ಬದುಕಬೇಕು ಅಂತ ಗೊತ್ತಿಲ್ಲ, ಒಂದು ವಿಭಿನ್ನವಾಗಿರೋ ವಾತಾವರಣದಲ್ಲಿ ಇದ್ದೀನಿ. ನಾನು ಖಂಡಿತ ಇಷ್ಟೆಲ್ಲ ದಿನ ಉಳ್ಕೊಳ್ಳಿಕ್ಕೆ ಆಗ್ಲಿಕ್ಕಿಲ್ಲ. ಇಲ್ಲಿ ಬೇರೆ ಟಾಸ್ಕು ಅಂತಲೇ ಹೇಳ್ತಾರೆ. ಆಟ ಅಂದರೆ ಏನು ಅಂತ ಕೇಳಿದಾಗೆಲ್ಲ ಟಾಸ್ಕು ಅಂತಲೇ ಹೇಳೋರು. ನನಗದು ಗೊತ್ತಾಗ್ತಿರ್ಲಿಲ್ಲ. ನಾನು ಸ್ಪೋರ್ಟ್ಸ್ ಬ್ಯಾಕ್ಗ್ರೌಂಡು ಇಲ್ಲ, ಅದ್ರ ಬಗ್ಗೆ ಯಾವುದೇ ಜ್ಞಾನ ಇಲ್ಲದೆ ಇರೋ ಕಾರಣಕ್ಕೆ ಗೊತ್ತೇ ಆಗ್ತಿರ್ಲಿಲ್ಲ. ನಾನು ಖಂಡಿತ ಇಲ್ಲಿ ಇಷ್ಟೆಲ್ಲ ದಿನ ಉಳಿಲಿಕ್ಕಿಲ್ಲ ಅಂತ ಅಂದ್ಕೊಂಡಿದ್ದೆ. ಆದರೆ ಆಮೇಲೆ ಉಳ್ಕೊಳ್ತಿದ್ದ ರೀತಿ, ಜನ ಕೊಡ್ತಿದ್ದ ಬೆಂಬಲ, ಮತ್ತು ನಿನ್ನೆ ನಾನು ಹೊರಗಡೆ ಬಂದ ಮೇಲೆ ಜನ ಹೇಳ್ತಿರೋ ಮಾತು ಕೇಳಿದಾಗ ಖಂಡಿತ ಇನ್ನೊಂದು 15 ದಿನ ಉಳ್ಕೊಳ್ಬಹುದಾಗಿತ್ತು, ಉಳ್ಕೊಳ್ಬಲ್ಲ ಸಾಮರ್ಥ್ಯ ಇತ್ತು ನನಗೆ, ಅದನ್ನ ಜನ ಗುರುತಿಸಿದ್ರು ಅಂತ ಗೊತ್ತಾದಾಗ ಒಂದು ಖುಷಿ ಬೇರೆ ಇದೆ. ಯೂಶಲಿ ಬಿಗ್ ಬಾಸ್ಗೆ ಅಂದ್ರೆ ನೀವು ಹೋಗಿದ್ದು ಕೆಲವರಿಗೆ ಒಂಥರ ಶಾಕಿಂಗ್ ಕಂಟೆಸ್ಟೆಂಟ್. ನೀವು ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಈ ಸೀಸನ್ ಅಲ್ಲಿ ನೀವು ಹೋಗ್ತೀರಿ ಅಂತೇಳಿ. ಇಷ್ಟೆಲ್ಲ ಪಾಪ್ಯುಲಾರಿಟಿ ಇದ್ದು ಬಿಗ್ ಬಾಸ್ ಆಫರ್ ಯಾಕೆ ಒಪ್ಕೊಂಡಿದ್ದು ಅಂತ ಚೈತ್ರ ಅವರು? ನನಗೆ ನಿಜವಾಗ್ಲೂ ಇದಕ್ಕಿಂತ ಮುಂಚೆ ಬಂದಿದ್ದಿದ್ರೆ ಮುಂಚಿನ ಸೀಸನ್ಗಳಿಗೆ ನಾನು ಒಪ್ತಿರ್ಲಿಲ್ಲ ಅನ್ಸುತ್ತೆ. ನಾನು ಅದನ್ನು ಹೇಳಿದ್ದೀನಿ ಕೂಡ ಬೇರೆ ಯಾವುದೇ ಸೀಸನ್ಗೆ. ಯಾಕಂದ್ರೆ ನನಗೆ 10ನೇ ಸೀಸನ್ಗೆ ಕೇಳಬೇಕು ಅಂತಿದ್ರಂತೆ. ನಾನು ಮೊದಲನೇ ಮೀಟಿಂಗ್ ನಲ್ಲೇ ಹೇಳಿದ್ರು 10th ಸೀಸನ್ಗೆ ನೀವು ಬೇಕು ಅಂತಿತ್ತು ನಮಗೆ, ಅದು ನಿಮ್ಮನ್ನು ಸಂಪರ್ಕ ಮಾಡಕ್ ಆಗಿರ್ಲಿಲ್ಲ ಅಂತ. ಅದಾದ್ಮೇಲೆ 11ನೇ ಸೀಸನ್ಗೆ ನಾನು ವಿಟಿನಲ್ಲೇ ಹೇಳಿದ್ದೀನಿ, ನಾನು ತುಂಬಾ ನಿರೀಕ್ಷಿತವಾಗಿ ಭಗವಂತ ಏನ್ ಕೊಡ್ತಾನೆ ಅದನ್ನು ಒಪ್ಕೊಳ್ತೀನಿ ಅಂತ. ಸೊ ಇದು ಮತ್ತೆ ನಮ್ಮ ಅಮ್ಮಂಗೆ ತುಂಬಾ ಇಷ್ಟ. ನಾನು ನಮ್ಮ ಅಮ್ಮಂಗೆ ಯಾವಾಗ್ಲೂ ಬೈತಿರ್ತಿದ್ದೆ, ಯಾಕೆ ಈ ಬಿಗ್ ಬಾಸ್ ಎಲ್ಲ ನೋಡ್ತೀರಿ ಅಂತ ಯಾವಾಗ್ಲೂ ಬೈತಿದ್ದವಳು ನಾನು. ಸೊ ಬಟ್ ಅಮ್ಮ ತುಂಬಾ ಇಷ್ಟಪಟ್ಟು ನೋಡ್ತಿದ್ರು. ಸೊ ಇದನ್ನ ಒಪ್ಕೊಳ್ಳೋದು ಭಗವಂತನ ಇಚ್ಛೆನೂ ಆಗಿತ್ತು ಒಂದ್ ಕಡೆ. ಇನ್ನೊಂದ್ ಕಡೆ ಇದರಿಂದ ನಾನು ಏನ್ ಕಳ್ಕೊಳ್ತೀನೋ ಗಳಿಸ್ತೀನೋ ಗೊತ್ತಿಲ್ಲ, ಏನೂ ಗಳಿಸೋ ಇಚ್ಛೆ ಇಲ್ಲ, ಆದ್ರೆ ಅಮ್ಮಂಗೊಂದು ಖುಷಿ ಕೊಡ್ತೀನಿ ಅನ್ನೋದೊಂದು ಸಮಾಧಾನ ಇತ್ತು ನನಗೆ. ಹಾಗಾಗಿ ಒಪ್ಕೊಂಡೆ. ಅದು ಯಾರು ನಂಬ್ತಿರ್ಲಿಲ್ಲ. ನನ್ನ ಕ್ಷೇತ್ರದಲ್ಲಿ ನಾನು ಬಹಳ ಸಮಾಧಾನಕರವಾಗಿರೋ ಜೀವನ ಸಾಗಿಸ್ತಿದ್ದೆ. ನನಗೆ ತುಂಬ ಜನ ಹೇಳಿದ್ರು, ಇದು ನಿನಗೆ ನೆಗೆಟಿವ್ ಆಗ್ಬೋದು, ಬೇಡವೇನೋ, ನಮ್ಮ ಕ್ಷೇತ್ರದಲ್ಲಿರೋರು ಅಲ್ಲೆಲ್ಲ ಹೋಗಿ ಅಡ್ಜಸ್ಟ್ ಆಗೋದು ಬಹಳ ಕಷ್ಟ ಅನ್ನೋದೆಲ್ಲ ಇತ್ತು. ಆದರೆ ಇದು ದೇವ್ರು ಕೊಟ್ಟಿರೋದು ಅಂತ ಅಂದ್ಕೊಂಡಾಗ ನಾನು ತುಂಬ ಯೋಚನೆಗಳನ್ನು ಮಾಡೋದಿಲ್ಲ, ಗೊಂದಲ ಇಲ್ಲದೆ ಒಪ್ಕೊಂಡ್ಬಿಡ್ತೀನಿ. ಸೊ ಆಯ್ಕೆ ಈಗ ಯಾಕೋ ಸರಿಯಾಗಿತ್ತು ಅಂತ ಅನ್ನಿಸ್ತಾ ಇದೆ.